ನಿನ್ನೆ ಬೆಳಗ್ಗೆ ಹಾಸನಕ್ಕೆ ಹೋಗಿದ ತಕ್ಷಣ ಮೊಟ್ಟ ಮೊದಲನೇ ನಾವು ಹಾಸನಾಂಬಿಕಾ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಯಾಕೆಂದ್ರೆ ಅದೊಂದು ಶಕ್ತಿ ಕ್ಷೇತ್ರ. ಅಲ್ಲಿ ಇರೋ ಆ ದೇವತೆಗಳನ್ನ ಪರ್ಮಿಷನ್ ನಾವು ತಗೊಂಡೆ ಅಲ್ಲಿ ಯಜ್ಞ ಆಗ್ಲಿ ಚಕ್ರ ಆಗ್ಲಿ ಮಾಡಬೇಕು. ಅವ್ರ ಸಹಕಾರ ಇದ್ರೇನೆ ಅಲ್ಲಿ ಎಲ್ಲಾ ಸ್ಮೂತ್ ಆಗಿ ಪರ್ಫೆಕ್ಟ್ ಆಗಿ ನಡೆಯುತ್ತೆ. ಹಂಗಾಗಿ ಹಾಸನಾಂಬಿಕಾ ದೇವತೆ ಬಗ್ಗೆ ನಂಗೆ ಜಸ್ಟ್ ಗೊತ್ತು. ಏನು ಬೇರೆ ಮ್ಯಾಟ್ರು ಡೇಟಾ ಏನು ಇಲ್ಲ ನನ್ನ ಹತ್ರ. ಯಾಕಂದ್ರೆ ಒಂದು ಅನುಭವ ಬಂದ್ರೇನೆ ನಾನು ಏನಾದ್ರು ಸರ್ಚ್ ಮಾಡ್ತೀನಿ. ಇಲ್ಲಾಂದ್ರೆ ಮುಂಚೆನೆ ನಾವು ಗೂಗಲ್ ಮಾಡಿ ಏನೇನೋ ಮಾಡಿದ್ರೆ ಆಮೇಲೆ ಅನುಭವ ಬಂದ್ರೆ ನಾವೇನು ಅನ್ಕೊಳ್ತೀವಿ, ಇದೆಲ್ಲ ನಾನು ಓದಿದ್ದೀನಿ ಕೇಳಿದ್ದೀನಿ ಹಂಗಾಗಿ ಇದೆಲ್ಲ ಅನುಭವ ಬರುತ್ತೆ ಅಂತ ಕನ್ಫ್ಯೂಷನ್ ಬರುತ್ತಲ್ವಾ. ಸೊ ನಾನೇನ್ ಮಾಡ್ತೀನಿ, ಏನು ಸ್ಟಡಿ ಮಾಡಲ್ಲ, ಬರೀ ಹೆಸರು ಗೊತ್ತಾಗಿದೆ, ಹಾಸನಾಂಬಿಕಾ ಅಂತ ಗೊತ್ತಾಗಿದೆ, ಅದರ ಮೂಲಕನೇ ಹಾಸನ್ ಅಂತ ಹೆಸರು ಬಂದಿದೆ ಅಂತ ಗೊತ್ತಾಗಿದೆ. ಅವಾಗ ಟ್ರಾನ್ಸ್ ಬಂದು ನಾನು ನೋಡಿದ್ರೆ ನನ್ನ ಕಣ್ಣಿಗೆ ಚಿಕ್ಕ ಸೂಲ ಕಾಣಿಸ್ತು, ಅದು ತಿರುಗ್ತಾ ಇದೆ. ಅಂದ್ರೆ ಯಾವಾಗ ನನ್ನ ದೃಷ್ಟಿಯಲ್ಲಿ ಹೋಗಿದ್ಯೋ ಅಲ್ಲಿ ಎನರ್ಜೀಸ್ ಆಕ್ಟಿವೇಟ್ ಆಗಿರೋದು ಲಾಸ್ಟ್ ಟೈಮ್ ಟ್ರಿಪ್ ಅಲ್ಲೇ ನಾನು ನೋಡಿದ್ದೀನಿ. ನನಗೆ ಆ ದೇವಸ್ಥಾನ ಬಗ್ಗೆ ಆ ಫೋಟೋಸು ಏನೂ ಗೊತ್ತಿಲ್ಲ, ಬರೀ ಹೆಸರು ಕೇಳಿದ ತಕ್ಷಣ ಈ ಒಂದು ಅನುಭವ ಬಂದಿದೆ. ನಿನ್ನೆ ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಅವಾಗ ಗೊತ್ತಾಗಿದೆ, ವರ್ಷಕ್ಕೆ 52 ವಾರಗಳಲ್ಲಿ 51 ವಾರ ಆ ದೇವಸ್ಥಾನ ಲಾಕ್ ಇರುತ್ತೆ. ಬರೀ ವರ್ಷಕ್ಕೆ ಒಂದೇ ವಾರ ಓಪನ್ ಆಗುತ್ತೆ. ಕೋಟಾನುಕೋಟಿ ಕನ್ನಡಿಗರು ಎಲ್ಲಾ ಕಡೆಯಿಂದನೂ ಅಲ್ಲಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರ್ತಾರಂತ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಅವಾಗ ನಾನು ಹೋಗಿ ಅಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಆ ಮೈನ್ ದೇವಸ್ಥಾನ ಟೆಂಪಲ್ ಡೋರು ಕ್ಲೋಸ್ ಆಗಿದೆ. ಆ ಕ್ಲೋಸ್ ಆಗಿದ್ದ ಪ್ಲೇಸ್ ಅಲ್ಲಿ ನೋಡಿದ್ರೆ ಒಂದು ಸ್ಥೂಲ ಇದೆ. ಆ ಶೂಲ ಆ ಲಾಕ್ ಆಗಿ ಇದೆ. ಅಂದ್ರೆ ಮಾಮೂಲು ಡೋರ್ಗೆ ಲಾಕ್ ನಾರ್ಮಲ್ ಇರುತ್ತಲ್ವಾ, ಆ ತರ ಇಲ್ಲ, ಅಲ್ಲಿ ಒಂದು ಶೂಲ ಇದೆ. ಅದು ನಾನು ಏನ್ ತಡೆಯಲ್ಲಿ ನೋಡಿದ್ನೋ ಎಕ್ಸಾಕ್ಟ್ ಮ್ಯಾಚ್ ಆಗಿದೆ. ಅವಾಗ ನನಗೊಂದು ಕನ್ಫರ್ಮೇಶನ್ ಸಿಕ್ತು. ಎರಡನೇದು, ಅಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ಅಲ್ಲಿ ಟೆಂಪಲ್ಗೆ ನಾನು ಎಂಟರ್ ಆಗಿದ ತಕ್ಷಣ ಟ್ರಾನ್ಸ್ ಅಲ್ಲೇ ಇದ್ದೀನಿ. ಒಂದು 20 ನಿಮಿಷ ಕಂಪ್ಲೀಟ್ ಟ್ರಾನ್ಸ್ ಅಲ್ಲಿ ಇದ್ದೀನಿ. ಅಲ್ಲಿ ನಾನು ಕಾನ್ಶಿಯಸ್ ಆಗಿಲ್ಲ. ನನಗೆ ಒಂದು ದೊಡ್ಡ ಕಲ್ಲು ತರ ಕಾಣಿಸ್ತಾ ಇತ್ತು, ಮೇಲೆ ಒಂದು ಬೆಳಕು ಕಾಣಿಸ್ತಾ ಇತ್ತು. ಅದು ಶಿವಲಿಂಗ ತರ ಇಲ್ಲ, ದೊಡ್ಡ ಕಲ್ಲು ತರ ಕಾಣಿಸ್ತಾ ಇತ್ತು. ಒಳಗೆ ಹೋಗಿ ಆ ಒಂದು ಗರ್ಭಗುಡಿಯಲ್ಲಿ ನೋಡಿದ್ರೆ ಆ ವಿಷನ್ ಅಲ್ಲಿ ಏನ್ ಕಾಣಿಸ್ತು, ಆ ಕಲ್ಲು ಹಂಗೆ ಇತ್ತು. ಆ ಕಲ್ಲಲ್ಲಿ ಶಿವನ ರೂಪ ಕಾಣಿಸ್ತಾ ಇತ್ತು. ಮತ್ತೆ ಅದು ಆ ಮೇಲೆ ಒಂದು ಬೆಳಕು ಕಾಣಿಸ್ತಾ ಇದೆ. ಈ ಬೆಳಕು ಏನು ಅಂತ ಟ್ರಾನ್ಸ್ ಅಲ್ಲೇ ಇತ್ತು ನಾನು ನೋಡಿದ್ರೆ, ಈ ದೇವಸ್ಥಾನ ಎನರ್ಜೀಸ್ ಆಗಲಿ, ಅಲ್ಲಿ ಸೆಕ್ಯೂರಿಟಿಗಾಗ್ಲಿ ಒಬ್ಬ ಹಿಮಾಲಯ ಯೋಗಿ ಅವ್ರ ಎನರ್ಜಿ ಅಲ್ಲಿ ದೇವಸ್ಥಾನನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಪ್ರತಿ ಒಂದು ದೇವಸ್ಥಾನ ಆಗಲಿ, ಪ್ರತಿಯೊಂದು ಎನರ್ಜಿ ಸ್ಪಾಟ್ ಆಗಲಿ, ನೆಗೆಟಿವ್ ಎನರ್ಜಿಯಿಂದ, ಬೇರೆ ಆಸ್ಟ್ರಲ್ ಅಟ್ಯಾಕ್ಸ್ ಇಂದ ಕಾಪಾಡೋಕೆ ಒಂದು ಫಾರ್ಮೇಶನ್, ಒಂದು ಎನರ್ಜಿ ಸಿಸ್ಟಮ್ಸ್ ಅಲ್ಲಿ ಇರುತ್ತೆ.